ನನ್ನ ಇಬ್ಬರು ಸಹೋದ್ಯೋಗಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ಹಾಗೂ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನಮನೆ ಇಬ್ಬರು ಕೂಡ. ಆನಂದ, JDS ವಿಷಯ ಮೊದಲಿಗೆ ಎಷ್ಟು ಜನ ಕ್ರಾಸ್ ಔಟಿಂಗ್ ಮಾಡಿದ್ರು ಅನ್ನೋದೇನಾದ್ರು ಕನ್ಕ್ಲೂಷನ್ಗೆ ಬರೋದಕ್ಕಾಗಿದೆಯಾ JDSನಲ್ಲಿ? ನಿನ್ನೆ ನಡೆಸಿರ್ತಕ್ಕಂಥ JDS ಶಾಸಕರ ಸಭೆಯಲ್ಲೂ ಕೂಡ ಈ ಬಗ್ಗೆ ಒಂದು ವಿಸ್ತೃತವಾದಂಥ ಚರ್ಚೆ ಆಯಿತು. ಕುಮಾರಸ್ವಾಮಿಯವರು ಎಷ್ಟು ಜನ ಮಾಡಿದ್ದಾರೆ ಅನ್ನೋ ಬಗ್ಗೆ ನನ್ನ ನಿಖರವಾದ ಮಾಹಿತಿ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ವಾಸ್ತವದಲ್ಲಿ ಯಾರ್ಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆ ಅವರೂ ಕೂಡ ಇನ್ನಷ್ಟು ಮಾಹಿತಿಗಳು ಲಭ್ಯ ಆಗಬೇಕಾಗಿದೆ. ಒಂದು ಮೇಲಾದರೂ ಕೂಡ ಕುಮಾರಸ್ವಾಮಿ ನಿಖರವಾದಂಥ ಮಾಹಿತಿ ಇದ್ದದ್ದೇ ಆದರೆ ನಿಶ್ಚಯವಾಗಿಯೂ ಕೂಡ ಒಂದು ಕ್ರಮದ ಬಗ್ಗೆನೂ ಅಥವಾ ಒಂದು ಸಂದೇಶವನ್ನು ಕೂಡ ಕೊಡುವ ಪ್ರಯತ್ನವನ್ನು ಮಾಡ್ತಾಯಿದ್ರು. ಆದರೆ ಅವರಿಗೂ ಕೂಡ ಸ್ಪಷ್ಟತೆ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಅವರು ಯಾರ್ಯಾರು ಅಡ್ಡ ಮತದಾನ ಮಾಡಿದ್ರು ನೀವೆಲ್ಲವೂ ಕೂಡ ಪಾರ್ಟಿ ಬಿಟ್ಟು ಹೋಗಿ ಅನ್ನೋದನ್ನು ಭಾವನಾತ್ಮಕ ಹೇಳುವ ಪ್ರಯತ್ನವನ್ನು ಅವರು ಮಾಡಿದ್ರು. ಮತ್ತು ಬಹಳ ಆಶ್ಚರ್ಯ ಅಂತಂದರೆ ನಿನ್ನೆ ಸಭೆಗೆ 17 ಜನರು ಕೂಡ ಭಾಗವಹಿಸಿದ್ರು. GT ಹೊರತುಪಡಿಸಿದ್ರೆ 17 ಜನರು ಕೂಡ ಭಾಗವಹಿಸಿದ್ರು. ಆ 17 ಜನರಲ್ಲಿ ಎಲ್ಲರೂ ಕೂಡ ಭಾಗವಹಿಸಿರುವಾಗ ಎಲ್ಲರೂ ಕೂಡ ನಾವು ಮಾಡಿಲ್ಲ ಅಂತಕ್ಕಂಥ ಹೇಳುವ ಪ್ರಯತ್ನ ಮಾಡಿದಾಗ ಯಾರ ಮೇಲೂ ಕೂಡ ಅನುಮಾನ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಇನ್ನೊಂದು ಬಹಳ ಪ್ರಮುಖವಾಗಿ ಯಾವುದೇ ಮೆಥಡನ್ನು ಅನುಸರಿಸಿದ್ರೂ ಕೂಡ ಇಲ್ಲಿ ಯಾರು ಅಡ್ಡದ ಮತದಾನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಯಾವುದೇ ರೀತಿಯ ಅವಕಾಶಗಳು ಕೂಡ ಇಲ್ಲ. ಇದು ಕೆಲವು ದಿನಗಳ ಬಳಿಕ ಕೆಲವು ತಿಂಗಳ ಬಳಿಕ ಪೊಲಿಟಿಕಲ್ ಸರ್ಕಲಲ್ಲಿ ಚರ್ಚೆ ಆದಾಗ, ಅಂದರೆ ಈ ಚುನಾವಣೆಯಲ್ಲಿ ಏನೇನಾಯಿತು, ನಮ್ಮನ್ನು ಹೇಗೆ ಸಂಪರ್ಕ ಮಾಡಿದರು, ನಮಗೆ ಯಾವ ರೀತಿ ಅನುಕೂಲ ಆಯಿತು ಅನ್ನೋದು ಪೊಲಿಟಿಕಲ್ ಸರ್ಕಲಲ್ಲಿ ಚರ್ಚೆ ಆದ ಬಳಿಕ ಇವರು ಇಂಥವರಿಗೆ ಮಾಡಿದರು ಅಂತಕ್ಕಂಥ ಕ್ಲಾರಿಟಿ ಗೊತ್ತಾಗುತ್ತೆ. ಆಶ್ಚರ್ಯ ಅಂತಂದರೆ JDSನಲ್ಲೂ ಕೂಡ ಇದನ್ನು ಅಂದರೆ ಅಡ್ಡ ಮತದಾನ ಆಗಬಹುದು ಅಂತಕ್ಕ ನಿರೀಕ್ಷೆ ಇತ್ತು. ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮತದಾನ ಆಗುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಯಾವುದೇ ರೀತಿಯ ಅರಿವಿರಲಿಲ್ಲ. ಮತ್ತು ನಾವು ಎಷ್ಟು ಒಟ್ಟಿಗಿದ್ದೇವೆ ಅಂತಕ್ಕಂಥನ್ನ ತಿಳ್ಕೊಳ್ಳೋಕ್ಕೋಸ್ಕರನೇ ಈ ಒಂದು ಸ್ಪರ್ಧೆ ಮಾಡಿದ್ದು ಅಂತೇಳಿ ಕುಮಾರಸ್ವಾಮಿ ಆರಂಭದಲ್ಲಿ ಹೇಳಿದರು, ಇವತ್ತು ಹೇಳಿದ್ದಾರೆ, ನಿನ್ನೆ ಕೂಡ ಹೇಳಿದ್ದಾರೆ. ಅಂದರೆ ಅವರಿಗೆ ಗೊತ್ತಿತ್ತು ಅಡ್ಡ ಮತದಾನ ಆಗುತ್ತೆ, ಒಂದಷ್ಟು ವ್ಯತ್ಯಾಸಗಳಾಗುತ್ತೆ ಅನ್ನೋ ನಿಖರವಾದ ಮಾಹಿತಿ ಅವರಲ್ಲಿ ಇತ್ತು. ಆದರೆ ನಾವು ಎಷ್ಟು ಜನ ಜೊತೆಗಿದ್ದೇವೆ ಅಂತಕ್ಕಂಥ ಒಂದು ಕ್ಲಾರಿಟಿ ತೆಗೆದುಕೊಳ್ಳುವ ಹಿನ್ನೆಲೆಯಲ್ಲಿ ಅವರು ಒಂದು ಪ್ರಯತ್ನ ಮಾಡಿದಂದ್ರು ಕೂಡ ತಪ್ಪಾಗಲಿಲ್ಲ. ಮತ್ತು ಜೊತೆಗೆ ಇನ್ನೊಂದು ಕುಮಾರಸ್ವಾಮಿ ಒಂದು ಕ್ಲಾರಿಟಿ ಆಗ್ತಾ ಇದೆ, ಮೈತ್ರಿ ಎಷ್ಟು ಗಟ್ಟಿ ಇದೆ ಅಂತಕ್ಕಂಥದ್ದು. ಮೈತ್ರಿಯ ನಾಯಕರು ತಮ್ಮ ಬಗ್ಗೆ ಎಷ್ಟು ಮಟ್ಟಿಗೆ ಪ್ರೀತಿಯಲ್ಲಿದ್ದಾರೆ, ವಿಶ್ವಾಸದಲ್ಲಿದ್ದಾರೆ, ನಂಬಿಕೆ ಇಟ್ಟುಕೊಂಡಿದ್ದಾರೆ ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ಒಂದು ಕ್ಲಾರಿಟಿ ಫೀಚರ್ ಅವರು ಕೂಡ ಪಡ್ಕೊಂಡಿದ್ದಾರೆ. ಹಾಗಾಗಿ JDS ಅಡ್ಡ ಮತದಾನ ಮಾಡುವ ಶಾಸಕರನ್ನು ಪತ್ತೆ ಹಚ್ಚುವ ಜೊತೆಗೇ ನಮ್ಮ ಮೈತ್ರಿ ಎಷ್ಟು ಮಟ್ಟಿಗೆ ಬಿಗಿಯಾಗಿದೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಒಂದು ಕ್ಲಾರಿಟಿ ಬರುವ ಹಾಗೆ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿದೆ. ಹಾಗಾಗಿ ಕುಮಾರಸ್ವಾಮಿಗಳು ಕೇಂದ್ರ ನಾಯಕರು ಕೂಡ ಇಲ್ಲಿರ್ತಕ್ಕಂಥ ರಾಜ್ಯ ನಾಯಕರ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸಲು ಕೂಡ ಒಂದು ವೇದಿಕೆ ಸೃಷ್ಟಿಯಾದಂಥ ಆಗಿದೆ. ಹಾಗಾಗಿ ಈಗ ನಿಖರವಾಗಿ ಗೊತ್ತಾಗಿಲ್ಲ ಎಷ್ಟು ಜನ ಅಂತಕ್ಕಂಥ ಗೊತ್ತಾಗಿಲ್ಲ. ಆದರೆ 11 ಜನ ಅಡ್ಡ ಮತದಾನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅಂತಕ್ಕಂಥದ್ದು. ಅದು ಮತದಾನ ಮಾಡೋದ್ರಿಂದ ಆರಂಭಗೊಂಡು ಮತದಾನಕ್ಕೆ ಮತದಾರರನ್ನು ಕಳಿಸೋದ್ರವರೆಗೂ ಕೂಡ ಎಲ್ಲವೂ ಕಡೆ ವ್ಯತ್ಯಾಸದ ವಾತಾವರಣ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಮೈತ್ರಿಯಲ್ಲಿ ಎಲ್ಲವೂ ಕೂಡ ಅಂದುಕೊಂಡಂತೆ ಇಲ್ಲ ಅಂತಕ್ಕಂಥದ್ದು JDS ನಾಯಕರಿಗೆ ಬಹಳ ಸ್ಪಷ್ಟವಾಗಿ ಅರಿವಾಗಿದೆ. ಆ ಕಾರಣಕ್ಕಾಗಿ ಅವರು ಸಹಜವಾಗಿ ತಮ್ಮಲ್ಲಿ ಇರ್ತಕ್ಕ ಶಾಸಕರು ಉಳಿಸ್ಕೊಂಡು ಉಳಿದವ್ರ ಹೋಗೋರು ಹೋಗಲಿ ಅಂತಕ್ಕಂಥ ಒಂದು ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ. ಅದನ್ನು ಕುಮಾರಸ್ವಾಮಿ ಬಹಳ ಸ್ಪಷ್ಟವಾಗಿ ನಿನ್ನೆ ಸಭೆಯಲ್ಲೂ ಕೂಡ ಹೇಳಿದ್ದಾರೆ. ಇವತ್ತು ಬೆಳಗ್ಗೆ JP ಭವನದಲ್ಲೂ ಕೂಡ ಅವರು ಮಾಧ್ಯಮಗಳಿಗೆ ರಿಯಾಕ್ಷನ್ ನೀಡುವಾಗಲೂ ಕೂಡ ಹೇಳಿದ್ದಾರೆ, ನನಗೊಂದು ಕ್ಲಾರಿಟಿ ಬೇಕು, ಆ ಕಾರಣಕ್ಕಾಗಿ ನಾನು ಅದನ್ನು ಹೇಳಿದ್ದೀನಿ ಅಂತೇಳಿ ಧೈರ್ಯವಾಗಿ ಅವರು ಮಾಧ್ಯಮಗಳ ಮುಂದೆ ಕೂಡ ಹೇಳಿದ್ದಾರೆ. ಅಜಿತ್, ಎಸ್, ಕುಮಾರಸ್ವಾಮಿ ಅವರು ಭಾವನಾತ್ಮಕವಾಗಿ ಮಾತಾಡಿದ್ರು, ಸಿಟ್ಟಲ್ಲಿ ಮಾತಾಡಲಿಲ್ಲ ಅಂತ ಆಪ್ಷನ್ನೇ ಇಲ್ಲ ಅವ್ರಿಗೆ. BJP ಆ್ಯಕ್ಷನ್ ತಗೊಳ್ತೀವಿ, ಕಿತ್ತು ಹಾಕ್ತೀವಿ, ಪತ್ತೆ ಹಚ್ತೀವಿ ಅನ್ನುವುದಕ್ಕೂ ಕುಮಾರಸ್ವಾಮಿ ಅವರು ಭಾವನಾತ್ಮಕವಾಗಿ ಯಾರು ಹೋಗೋದಿದೆ ಹೋಗಿಬಿಡಿ ಅಂತ ಹೇಳೋದಕ್ಕೂ ಒಂದಕ್ಕೊಂದು ಕರೆಕ್ಟ್ ಇದೆ ಅಲ್ವಾ? ಎಸ್, ಕರೆಕ್ಟ್. ಯಾಕೆಂತಂದರೆ ಪತ್ತೆ ಹಚ್ತೇವೆ ಅಂತ ಸತ್ಯ ಹುಡುಕುವ ಪ್ರಯತ್ನವನ್ನು BJP ನಾಯಕರು ಮಾಡೋಕ್ಕೆ ಹೊರಟಿದ್ದಾರೆ. ಆದರೆ ಸತ್ಯ ಎಲ್ಲಿ ಹುಡುಕ್ತಾರೋ ಗೊತ್ತಿಲ್ಲ, ಅವಕಾಶಗಳೇ ಇಲ್ಲ. ನಾನು ಈಗಾಗಲೇ ಹೇಳಿದಾಗೆ ಅದು ಪೊಲಿಟಿಕಲ್ ಸರ್ಕಲಲ್ಲಿ ಚರ್ಚೆ ಆದಾಗ ಮಾತ್ರ ಗೊತ್ತಾಗುತ್ತೆ. ನನ್ನನ್ನು ಯಾರು ಸಂಪರ್ಕ ಮಾಡಿದ್ರು, ನನಗೇನು ಆಮಿಷ ಒಡ್ಡಿದ್ರು, ನಾನು ಯಾವ ನಿರ್ಧಾರ ತೆಗೆದುಕೊಂಡಿದೆ ಅಂತಕ್ಕಂಥದ್ದು ಕೆಲವು ದಿನಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಈ ಶಾಸಕರುಗಳ ಪೈಕಿ ಯಾರ ಕ್ಷೇತ್ರಗಳಿಗೆ ಹೆಚ್ಚು ಅನುದಾನ ಬಿಡುಗಡೆ ಆಗುತ್ತೆ ಅನ್ನೋದ್ರ ಮೇಲೂ ಗಮನ ಇಡ್ತಾರೋ ಏನು? ಎಸ್, ಸಸ್ಪೆಕ್ಟ್ ಅದು ಕಂಪ್ಲೀಟ್ ಆಗಿ ಒಂದು ಸಹಜವಾಗಿರ್ತಕ್ಕಂಥ ಒಂದು ಅನುಮಾನ ಮೂಡುತ್ತೆ. ಇನ್ನೊಂದು ಕುಮಾರಸ್ವಾಮಿ ಅವರಿಗೆ ಇದ್ದಂಥ ಅವಕಾಶ ಇದಷ್ಟೇ. ಯಾಕಂದರೆ ಮುಂದಿರ್ತಕ್ಕಂಥ 2 ವರ್ಷಗಳ ಅವಕಾಶ, ಆ 2 ವರ್ಷಗಳಲ್ಲಿ ಅವರು ಕೆಲವೊಂದಷ್ಟು ತೀರ್ಮಾನ ತೆಗೆದುಕೊಳ್ಬೇಕು. ಕಳೆದ ಬಾರಿಯೂ ಕೂಡ ಗುಬ್ಬಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅವರು ಶ್ರೀನಿವಾಸ್ ಅವರು ಪಾರ್ಟಿ ಬಿಡ್ತೇನೆ ಅಂತಕ್ಕಂಥದ್ದು ಗೊತ್ತಾದಾಗ ಇನ್ನೊಂದು ಅಭ್ಯರ್ಥಿಯನ್ನು ಕರೆದುಕೊಂಡು ಹೋಗಿ ರ್ಯಾಲಿ ಮಾಡಿ ಅಲ್ಲಿ ಅಭ್ಯರ್ಥಿಯನ್ನು ಅಧಿಕೃತ ಘೋಷಣೆ ಮಾಡೋ ಪ್ರಯತ್ನ ಮಾಡಿದ್ರು. ಫಲಿತಾಂಶ ಏನು ಬೇಕಾದ್ರೂ ಆಗಿರ್ಬೋದು, ಆದರೆ ಆ ಥರದ ಪ್ರಯತ್ನಗಳನ್ನು 1 ವರ್ಷ ಮುಂಚಿತವಾಗಿ ಮಾಡಿದ್ರು ಅವರು. ಅದೇ ರೀತಿ ಈಗ ಯಾರು ಬಿಟ್ಟು ಹೋಗ್ತಾರೋ ಹೋಗಲಿ, ನನಗೆ ತೊಂದರೆ ಕೊಡಬೇಡಿ, ಕೊನೆಯದನ್ನು ತೊಂದರೆ ಕೊಡೋ ಪ್ರಯತ್ನವನ್ನು ಯಾರೂ ಕೂಡ ಮಾಡಬೇಡಿ. ನಿಮ್ಗೆ ಯಾರು ಹೋಗಬೇಕಾಗತ್ತೋ, DK ಶಿವಕುಮಾರ್ ನಿಮ್ಗೆ ಏನು ಲಾಭ ಆಗುತ್ತೋ ಆ ಲಾಭವನ್ನು ಪಡ್ಕೊಂಡು ನಿಮ್ಮ ಕ್ಷೇತ್ರಕ್ಕೆ ಅನುಕೂಲ ಆಗುತ್ತೆ, ನಿಮ್ಗೆ ಅನುಕೂಲ ಆಗುತ್ತೆ, ನೀವು ಚೆನ್ನಾಗಿರ್ತೀರಿ ಅಂತ ನಿಮ್ಮ ಮನವರಿಕೆ ಆದರೆ ದಯವಿಟ್ಟು ಹೋಗಿ ಅಂತಕ್ಕಂಥ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಿಜವಾಗ್ಲೂ ಕೂಡ ಈ ಥರದ ಹೇಳೋದು ಒಂದು ಪಕ್ಷದ ದೃಷ್ಟಿಯಿಂದಲೂ ಒಳ್ಳೆಯದು, ಮತ್ತು ಹೋಗಬೇಕು ಅಂತಕ್ಕಂಥವ್ರು ಅವರು ಕೂಡ ತೀರ್ಮಾನ ತೆಗೆದುಕೊಳ್ಳಲು ಸಾಧ್ಯ ಆಗುತ್ತೆ. ಯಾವುದೇ ರೀತಿ ಅನಗತ್ಯವಾಗಿರ್ತಕ್ಕಂಥ ಗೊಂದಲಕ್ಕೆ ಅವಕಾಶ ಇಲ್ಲ. ಈಗ ಸಹಜವಾಗಿ ಇರ್ತಕ್ಕಂಥವರೇ 17 ಜನ, 17 ಜನರಲ್ಲಿ ಈಗಾಗಲೇ
ಈಗಾಗಲೇ 4ಕ್ಕೂ ಹೆಚ್ಚು ಆಗಿದೆ ಅಂತಕ್ಕಂಥ ಚರ್ಚೆ ಇರುವ ಸಂದರ್ಭದಲ್ಲಿ ಸಹಜವಾಗಿ ಯಾರು ಉಳ್ಕೊಳ್ತಾರೋ ಅವ್ರ ಜೊತೆ ಪಕ್ಷವನ್ನು ಕಟ್ಟುವ ಪ್ರಯತ್ನ ಮಾಡ್ತಕ್ಕಂಥದ್ದು, ಎಲ್ಲಿ ಯಾರು ಬಿಟ್ಟು ಹೋಗ್ತಾರೋ ಅವರ ಕ್ಷೇತ್ರದಲ್ಲಿ ಪರ್ಯಾಯ ನಾಯಕತ್ವವನ್ನು ಹುಟ್ಟಾಕ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ತಮ್ಮ ಮುಂದೆ ಇರತಕ್ಕಂಥ ಒಂದು ಅವಕಾಶವನ್ನು, ತಮ್ಮ ಮುಂದೆ ಇರತಕ್ಕಂಥ ಎಲ್ಲ ಸಾಧ್ಯತೆಗಳನ್ನು ಶಾಸಕರ ಮುಂದೆ ಬಿಚ್ಚಿಡ್ತಕ್ಕಂಥ ಪ್ರಯತ್ನವನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಅದನ್ನು ಬಹಳ ಸ್ಪಷ್ಟವಾಗಿ ಮಾಧ್ಯಮಗಳಿಗೂ ಕೂಡ ಅವರು ಇವತ್ತು ಬೆಳಗ್ಗೆ ಕ್ಲಾರಿಫೈ ಕೂಡ ಮಾಡಿದ್ದಾರೆ. ಅಜಿತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.